सौंदत्तीतील श्री रेणुका यल्लमा देवी परिसरातील अनधिकृत गाळे हटवताना अधिकाऱ्यांना आणि पोलीस अधिकाऱ्यांना अडथळा निर्माण करण्यात आला होता। आता ती परिस्थिती सुधारली आहे असे जिल्हा पोलीस अधीक्षक डॉ. भीमाशंकर गुळेद यांनी सांगितले। गुरुवारी बेळगाव येथे आयोजित पत्रकार परिषदेत ते बोलत होते। ಇವತ್ತಿನ ದಿವಸ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ಬೀದಿ ಮಳಿಗೆಗಳು ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೆವು ರಸ್ತೆ ಮೇಲೆಲ್ಲ। ಅದನ್ನು ತೆಗೆಸಲಿಕ್ಕೆ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಸೆಕ್ರೆಟರಿ ಆದವರು ನಿರ್ಧಾರ ಮಾಡಿದರು। ಆ ಪ್ರಕಾರವಾಗಿ ಅವರು ನಮ್ಮ ಪೊಲೀಸರಿಗೆ ಒಂದು ಬಂದೋಬಸ್ತ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದರು। ಅದನ್ನು ನಾವು ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮಾಡ್ತಾಯಿದ್ದೀವಿ। ಆ ಸಂದರ್ಭದಲ್ಲಿ ಹಲವಾರು ಜನ ಅಲ್ಲಿ ಏನು ಅಕ್ರಮವಾಗಿ ಮಳಿಗೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು, ಅವರು ನಮ್ಮ ಅಧಿಕಾರಿ ಮತ್ತು ಪೊಲೀಸರಿಗೆ ಸ್ವಲ್ಪ ಘೇರಾವ್ ಹಾಕಿ ಮಾಡದೇ ಇರೋ ಹಾಗೆ ತಡೆ ಏನೋ ಒಡ್ಡಿದ್ರು ಅಂತ ಹೇಳಿ ಈಗ ಪರಿಶೀಲನೆ ಮಾಡಲಾಗಿ ಕೆಲವು ಕಾಲ ಅವರು ಮಾಡಿರೋದು ನಿಜ। ಈಗಾಗಲೇ ಸುಮಾರು 60-70% ತೆರವುಗೊಳಿಸಲಾಗಿದೆ। ಈಗ ದೇವಸ್ಥಾನದ ಪ್ರಾಂಗಣದಲ್ಲಿ ತೆರವುಗೊಳಿಸಲಾಗ್ತಾಯಿದೆ। ಇನ್ನುಳಿದ 20-30% ಕೂಡ ಅಲ್ಲಿ ತೆರವುಗೊಳಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ। ಈಗಾಗಲೇ ನಾನು ದೇವಸ್ಥಾನದ ಸೆಕ್ರೆಟರಿಗೆ ಮಾತಾಡಿದಾಗ, ಇಲ್ಲ ಸರ್ ಅದೇನು ಆ ಥರ ಏನು ತೊಂದರೆ ಆಗಿಲ್ಲ, ನಮಗೆ ಸ್ವಲ್ಪ ಅಡ್ಡಿ ಮಾಡಿದರು, ಬಟ್ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ। ಇದಕ್ಕೂ ಮೀರಿ ಅವರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಯಾರು ಅವರಿಗೆ ಅಡ್ಡಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ। सध्या आ तेरवुगोळिसुव कार्याचರಣೆ नडीता ಇದೆ। सौंदत्ती यल्लमा देवीच्या प्रांगणातील अनधिकृत गाळे हटवण्याच्या कारवाईस विरोध करण्यात आला होता। मात्र आता 70% कारवाई पूर्ण झाली आहे आणि उर्वरित हटवण्याचे काम सुरू असल्याचे ते म्हणाले। विनोद कोलकार, KMM मराठी, बेळगाव।